One of the beautiful director you are. ಏನಂದೆ ಇನ್ನೊಂದ್ಸಲ ಹೇಳು. Beautiful director you are. ಕಾಮಿಡಿ ಸೀನ್ ಸಪ್ಪೆ ಇದ್ರು ಎನ್ಹಾನ್ಸ್ ಮಾಡ್ತಾರೆ. ಈಗ ರೊಮ್ಯಾಂಟಿಕ್ ಸೀನ್ ಹೌದು, ಅದೊಂದು ದೊಡ್ಡ ಜೋಕ್. ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕು. ನಿಮ್ಮ ಮನೆದೇವರು ನರಸಿಂಹ ಅವ್ರ ಮನ್ಸಲ್ಲಿ ನೆನ್ಸ್ಕೊಂಡು ನೀವು ಹೇಳ್ತಾ ಇರೋದೆಲ್ಲ ಸತ್ಯನಾ? ನಾನು ಯಾವ ದೇವರನ್ನು ನೆನ್ಸ್ಕೊಳ್ಳೋದೇ ಬೇಕಾಗಿಲ್ಲ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಈಗ ನಮ್ಮ ಡೈರೆಕ್ಟರ್, ನಮ್ಮ ಶ್ರೀರಸ್ತು ಶುಭಮಸ್ತು ಡೈರೆಕ್ಟರ್ ಸುದೇಶ್ ಕೆ ರಾವ್ ಅವರು ಅವ್ರ ಅನುಭವನ ಹೇಳ್ತಾರೆ. ಆದ್ರೆ ಅವ್ರ ಅನುಭವ ಈ ಮೊಬೈಲ್ ಅಲ್ಲಿ ನೋಡಿ, ಇಲ್ಲೇ ಸೈಲೆಂಟ್ ಆಗಿ ಪಕ್ಕದಲ್ಲಿ ಕೂತ್ಕೊಂಡು ಇಷ್ಟೊತ್ತು ಇದನ್ನೆಲ್ಲ ವಾಚ್ ಮಾಡ್ತಾ ಇದ್ರು. ಎನಿವೆ, ವೆಲ್ಕಮ್ ಟು ಸುಧಾರಾಣಿಸ್ ಯೂಟ್ಯೂಬ್ ಚಾನಲ್. ಏನ್ ಮೇಡಮ್, ನನಗೆ ನಮ್ಮ ಚಾನಲ್ಗೆ ವೆಲ್ಕಮ್. ಏನ್ ಮಾಡೋದು, ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡಿದೆ. ಬಟ್ ಆಕ್ಚುಲಿ ನಿಜ ಏನ್ ಗೊತ್ತಾ, ಇವರು ನಮ್ ಶ್ರೀರಸ್ತು ಶುಭಮಸ್ತುನ ಡೈರೆಕ್ಟ್ ಮಾಡಿದ್ರು. ಜೊತೆಗೆ ಗೋಸ್ಟ್ ದಿ ದೆವ್ವ ನಾನು ಪ್ರೊಡ್ಯೂಸ್ ಮಾಡಿದ್ನಲ್ಲ ಶಾರ್ಟ್ ಮೂವಿ, ಅದನ್ನ ಡೈರೆಕ್ಟ್ ಮಾಡಿದವರು ಇವರೇ. ಈಗ ಈ ಯೂಟ್ಯೂಬ್ ಚಾನಲ್ದು ವಿಡಿಯೋ, ಅದ್ರ ಕಾಂಟೆಂಟು ಎಲ್ಲಾನು ಹ್ಯಾಂಡಲ್ ಮಾಡ್ತಾ ಇರೋದು ಇವರೇ. ವೆಲ್ಕಮ್. ಹಾ, ಈಗ ಶ್ರೀರಸ್ತು ಬಗ್ಗೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ನನ್ನ ಅನುಭವ ಏನು ಹಂಚ್ಕೊಳ್ಳೋದು? ಇಷ್ಟೊತ್ತು ಎಲ್ಲಾ ಕಲಾವಿದ್ರು ಅವ್ರ ಅನುಭವ ಏನ್ ಹೇಳಿದ್ರು, ಹೆಚ್ಚು ಕಮ್ಮಿ ನನ್ನ ಅನುಭವನು ಅದೇನು. ಅದು ನಮ್ದು ಕಲಾವಿದ್ರ ಅನುಭವ, ಡೈರೆಕ್ಟರ್ ಅನುಭವನ ಅದನ್ನ ಹೇಳಿ. ಕಲಾವಿದ್ರು ಡೈರೆಕ್ಟ್ರು ಅದು ಕೆಲ್ಸಕ್ಕೆ ಸಂಬಂಧಪಟ್ಟ ಕೆಟಗರಿ. ಅದು ಬಿಟ್ರೆ ಎಲ್ಲರೂ ಸೇಮ್ ಹ್ಯೂಮನ್ ಬೀಯಿಂಗ್ಸ್. ಅದು ನಿಜ. ಸೊ ಹಾಗಾಗಿ ಇಷ್ಟೊತ್ತು ಎಲ್ರು ಏನ್ ಅನುಭವಗಳಂತ ಹೇಳಿದ್ರು, ಹೆಚ್ಚು ಕಮ್ಮಿ ಅಲ್ಲ, 100% ಅದೇ ಅನುಭವ ನಂದು ಕೂಡ. ಟೀಮ್ ಹೀಗೆ ಇತ್ತು, ಚೆನ್ನಾಗಿತ್ತು, ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಇತ್ತು. ಇಷ್ಟೊತ್ತು ಎಲ್ಲಾರು ಶ್ರೀರಸ್ತು ಬಗ್ಗೆ, ಅವ್ರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಗಿತ್ತು ಅಂತ ಅವ್ರ ಅನುಭವನ ಹಂಚ್ಕೊಂಡ್ರಲ್ವಾ. ಈಗ ಅವ್ರು ಎಲ್ರು, ಅಂದ್ರೆ ನಾವೆಲ್ರು ನಿಮ್ಮನ್ನ ಎಷ್ಟು ಬೈಕೊಂಡಿದೀವಿ ಅಂತ ಆ ವಿಡಿಯೋ ನೋಡ್ತೀರಾ? ಬೈಯಲ್ಲ ನನ್ನಿಂದ? ಹೌದು, ನಿಮ್ಮನ್ನೇ ಬೈದಿರೋದು ವಿಡಿಯೋ, ಎಲ್ಲಾರ್ದು ವಿಡಿಯೋ ತೋರಿಸ್ತೀನಿ ನೋಡಿ. ಅಂದ್ರೆ ಶೂಟಿಂಗ್ ಮಾಡೋ ಟೈಮಲ್ಲಿ ಹಿಂದ್ಗಡೆ ನನ್ನ ಬೈಕೋತಾ. ಮತ್ತೆ ನೀವ್ ನಮ್ಮನ್ನೆಲ್ಲ ಬೈಕೋತಾ ಇರ್ಲಿಲ್ಲ? ಏನ್ ಬೈಕೋತಿದ್ದೆ? ತಲೆ ತಿನ್ನಕ್ ಬಂದ್ರು, ಹಂಗ್ ಮಾಡಿದ್ರು, ಡೈಲಾಗ್ ಕೊಡ್ರು ಎಲ್ಲ ಬೈಕೋತಾ ಇದ್ರು. ಅಲ್ಲ, ಅಲ್ಲಿಗೆ ನಾವು ಇದು ಏನು ಶೂಟಿಂಗ್ ಕೆಲಸ ಬಂದಿತ್ತು. ಶೂಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಫನ್ ಇರಬೇಕು. ಫನ್ ನಡುವೆ ಶೂಟಿಂಗ್ ಆದ್ರೆ ಹಿಂಸೆ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು, ದಿನಕ್ಕೆ ಸೀನ್ಗಳು ಮಾಡಲೇಬೇಕು, ಒತ್ತಡಗಳಿದ್ದಾಗ ಆ ಒತ್ತಡನ ಅಂದ್ರೆ ಏನ್ ನಗಾಡ್ಬೇಡ್ರು, ಪ್ಲೀಸ್ ಕಾನ್ಸಂಟ್ರೇಟ್ ಮಾಡ್ರು, ಡೈಲಾಗ್ ತಗೊಳ್ರು ಅಂತ ಹೇಳ್ತಿದ್ದೆ. ಅದನ್ನ ಬೈಯೋದು ಅಂತ ಹೇಳಕ್ಕಾಗತ್ತಾ? ತೀರಾ ಬೈದಿದ್ರೆ ಹೆಂಗ್ ಬೈತೀನಿ ಅಂದ್ರೆ ಇನ್ ಜನರಲ್, ಅಂದ್ರೆ ನಾನು ಕಲಾವಿದರಿಗೆ ಅಂತ ಹೇಳೋದಲ್ಲ, ಇನ್ ಜನರಲ್ ನಾನು ಏನಾದ್ರು ಬೈತು ಅಂದ್ರೆ ನನ್ ಬಾಯಲ್ಲಿ ಬರ್ತಾ ಇದ್ದು 2 ಶಬ್ದ. ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಹೇಳಿ. ಏನಿಲ್ಲ, ನಿಮ್ಮ ಅಜ್ಜಿ ಪಿಂಡ ಅಂತಿದ್ದೆ. ಅದು ಬೈಯೋದಲ್ವಾ? ಅದು ನೇರವಾಗಿ ಕಲಾವಿದರಿಗೆ ಬೈತಾ ಏನ್ ಮಾಡೋದು? ನಿಮ್ಗೆಲ್ಲರಿಗೂ ಗೊತ್ತೇ ಇಲ್ಲ. ನನ್ನ ವರ್ಡ್ ನನ್ನ ಲೈಫ್ ಅಲ್ಲಿ ಇದಕ್ಕೆ ಮೊದಲು ಕೇಳೇ ಇರ್ತೀನ. ನನ್ ಕೇಳ್ಬಿಟ್ಟು ತುಂಬಾ ಶಾಕ್ ಆಗೋಯ್ತು. ಅಂದ್ರೆ ಒಂದ್ 10 ಸರಿ ಹೇಳಿರ್ತೀವಿ, ಅದನ್ನ ಸರಿಯಾಗಿ ಮಾಡಿರಲ್ಲ, ಆವಾಗ ಮತ್ ಬಂದದೇ ಕೆಳಗೆ ನಿಮ್ಮ ಅಜ್ಜಿ ಪಿಂಡ ಅಂತಿದ್ದೆ ಅಷ್ಟೇ. ಒಂದ್ ನಿಮಿಷ, ಅದು ಕಲಾವಿದರಿಗೆ ಅಲ್ಲ, ಗೊತ್ತಿಲ್ಲ, ಒಂದೊಂದ್ಸರಿ ಕಲಾವಿದರಿಗೆ ಹೇಳಿರ್ಬೋದು. ಹಂಗೇನಾದ್ರು ಹೇಳಿದ್ದಾರೆ, ಹೇಳಿದೀನಿ ಮೇಡಮ್, ನಿಮಗೆ ಹೇಳಿಲ್ಲ ನಾನು. ಯಾರೋ ತುಂಬಾ ಸೈಕೋ ಹೇಳಿದ್ರೆ ನಾನು ಏನೋ ದುರ್ಗೆ, ನವರಾತ್ರಿಲಿ ಯಾವ್ಯಾವ ದೇವಿಗಳು ಬಂದಿರೋದು ಅದೆಲ್ಲಾನು ನಾನು ಆಗೋಗ್ತಿದ್ದೆ. ಅದಕ್ಕೆ ಹೆದರಿಕೆ ಇತ್ತು ಗೊತ್ತಲ್ಲ. ನೇರವಾಗಿ ನಾನು ಯಾರಿಗೂ ಹಂಗೆಲ್ಲ ಹೇಳಿಲ್ಲ. ಸುಮಾರು ಸರಿ ಹೇಳಿ ಕೇಳಿಸ್ಕೊಳ್ಳೋದಿದ್ದಾಗ ಟೈಮ್ ಆಗ್ತಾ ಇರುತ್ತೆ, ಕಾನ್ಸಂಟ್ರೇಟ್ ಮಾಡಲ್ಲ. ಅವಾಗ ಮತ್ ಬಂದು ಏನು ಅಂತ ಕೇಳೋದು, ನಿಮ್ಮ ಅಜ್ಜಿ ಪಿಂಡ ಅಜ್ಜಿ ಹೇಳ್ತಿದ್ದೆ ಅಷ್ಟೇ. ಅದನ್ನೇನು ಬೈಕೊಂಡು ಹೇಳ್ತಿದ್ದು, ತಮಾಷೆಯಾಗಿ ಹೇಳ್ತಿದ್ದೆ ಅಷ್ಟೇ. ಮತ್ತೆ ಈಗ ಏನು ಅದನ್ನೇ ಒಂದ್ ನಿಮಿಷ, ಅದನ್ನೇ ಡೈವರ್ಟ್ ಆಗೋಯ್ತು. ಅವ್ರು ಕಲ್ಸಿರೋ ವಿಡಿಯೋ ಎಲ್ಲ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಬೈದಿದ್ದಾರೆ.
ಸುದೇಶ್ ರಾವ್ ಅವರು ಒಬ್ಬ ನಿಜವಾಗ್ಲೂ ರಿಯಲಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಅದು ಹೇಳ್ತಾರಲ್ಲ, ಅವರು ನಮ್ಮಲ್ಲೇ ಒಬ್ಬರಾಗಿನೇ, ಅಂದರೆ ಡೈರೆಕ್ಟರ್ ಬೇರೆಯವ್ರಂತಲ್ಲ, ಬಟ್ ಜನರಲಿ ಆಕ್ಟರ್ಗಳ ಮಧ್ಯೆ ಆಕ್ಟರ್ ಆಗಿ ಇದ್ದುಕೊಂಡು ಇರುವಂತ ಡೈರೆಕ್ಟರ್ ಅಂದರೆ ನಮ್ಮಲ್ಲೇ ಒಬ್ಬರಾಗಿ ಅಷ್ಟು ಚಂದದಲ್ಲಿ ಕೆಲಸ ತೆಗೋತಾ ಇದ್ರು. ಅವ್ರಿಗೆ ಯಾರಿಂದ ಯಾವ ರೀತಿ ಕೆಲಸ ತಗೊಳ್ಬೇಕು ಅನ್ನೋದು ಗೊತ್ತಿತ್ತು ಆ್ಯಂಡ್ ಗೊತ್ತಿದೆ. ಆ್ಯಂಡ್ ಅಷ್ಟು ಚೆನ್ನಾಗಿ ಅವರು ಕೆಲಸ ತಗೊಂಡ್ರು ಆ್ಯಂಡ್ ಖುಷಿಯಾಗಿ ಕೆಲಸ ತಗೊಂಡ್ರು. ಸೊ ಅದು ಹೇಳ್ತಾರಲ್ಲ, ನಾವು ಖುಷಿಯಾಗಿದ್ದಾಗ ಅದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಮಾಂಗಲ್ಯ ಧಾರಾವಾಹಿನಲ್ಲಿ ನಾನು ನೀವು ಪೇರ್ ಆಗಿ ಕೆಲಸ ಮಾಡಿದ್ವಿ. ನೀವು ನನ್ನ ಯಜಮಾನ್ರಾಗಿದ್ರಿ, ನಾನು ನಿಮ್ಮನ್ನ ಸುಪಾರಿ ಕೊಟ್ಟು ಸಾಯಿಸ್ಬಿಟ್ಟಿದ್ದೆ. ಅದು ಆಸ್ ಅ ಕೋ ಆರ್ಟಿಸ್ಟ್ ಒಂದು ಅನುಭವ ಆಗಿತ್ತು. ಬಟ್ ಆಸ್ ಅ ಡಿರೆಕ್ಟರ್ ನಾನು ನಿಮ್ಮನ್ನ ನೋಡಿದ್ದು ಪದ್ಮಾವತಿ ಧಾರಾವಾಹಿನಲ್ಲಿ. ಅದ್ಭುತವಾದ ನಿರ್ದೇಶಕರು ನೀವು. ಯಾಕಂದ್ರೆ ಬರೀ ಕಲಾವಿದರನ್ನಷ್ಟೇ ನೀವು ಅರ್ಥ ಮಾಡ್ಕೊಳ್ಳೋದಲ್ಲ, ಟೆಕ್ನಿಷಿಯನ್ಸ್ನ ಕೂಡ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಎಲ್ರೂ ಒಂದೇ ತರ ಟ್ರೀಟ್ ಮಾಡ್ತೀರಾ. ಆ ಭೇದ ಭಾವ ಯಾರಿಗೂ ನೀವು ತೋರಿಸೋದಿಲ್ಲ. ಸೊ ನೀವು ನಿಮ್ಮ ಮೇಲಿನ ಗೌರವ ಇನ್ನೂ ಹೆಚ್ಚಾಗ್ತಾನೆ ಇದೆ ವಿನಃ ಕಮ್ಮಿ ಅಂತೂ ಆಗೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸುದೇಶ್ ಸರ್. ಅದೊಂಥರ ಹೆಂಗೆ ಅಂದ್ರೆ, ಸುದೇಶ್ ಸರ್ ಎಲ್ಲಿ ಹೋಗ್ತಾರೋ ಫಾಲೋ ಮೀ ತರ ನಾನು ಹೊರಟೋಗ್ತೀನಿ. ಬಟ್ ಒಂದೇ ಒಂದು ಪ್ರಾಜೆಕ್ಟ್ ಮಾತ್ರ ಅವ್ರು ಫಾಲೋ ಮೀ ಅಂತ ಬಂದಿದ್ದು. ಪದ್ಮಾವತಿನಲ್ಲಿ ನಾನು ಮುಂಚೆನೆ ಕೆಲಸ ಮಾಡ್ತಾ ಇದ್ದೆ, ನಂತರ ಸುದೇಶ್ ಸರ್ ಡೈರೆಕ್ಟರ್ ಆಗಿ ಬಂದ್ರು. ಅದರ ನೆಕ್ಸ್ಟ್ ಪ್ರಾಜೆಕ್ಟ್ ಎಂತಿ ನಿಮ್ಮ ಆಶಾದಲ್ಲಿ ಸುದೇಶ್ ಸರ್ ಡೈರೆಕ್ಟರ್ ಆಗಿ ಹೋಗಿದ್ರು, ನಾನು ಫಾಲೋ ಮೀ ತರ ಅವ್ರ ಹಿಂದೆ ಹೋಗಿದ್ದೆ. ಅಂದ್ರೆ ಒಂದು ಪಾತ್ರನ ಅಲ್ಲಿ ಮಾಡಿದೆ. ಶ್ರೀರಸ್ತು ಶುಭಮಸ್ತುನು ಸೇಮ್ ಆಯ್ತು. ಅವ್ರು ಮುಂಚೆನೆ ನಿರ್ದೇಶಕರಾಗಿ ಹೋಗಿದ್ರು, ನಾನು ಫಾಲೋ ಮೀ ತರ ಮತ್ತೆ ಅವ್ರೆಲ್ಲಾದ್ರೂ ಅವ್ರನ್ನ ಬೆಣ್ ಬಿಡದೆ ಭೂತ ತರ ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ ಅವ್ರಿಗೆ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ. ಅಂಡ್ ನಾವು ಎಷ್ಟು ಸೀನ್ಸ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಸ್ಟ್ರೇನ್ ಆಗದೆ ಇರೋ ರೀತಿಲಿ ನೀವು ಶೂಟಿಂಗ್ ಅನ್ನ ಮಾಡ್ತೀರಾ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಸುದೇಶ್ ರಾವ್ ಅವರು ನಮಗೆ ಬಹಳ ಹಳೆಯ ಪರಿಚಯ. ಅವರು ಕಿರುತೆರೆಯಲ್ಲಿ ನಿರ್ದೇಶಕರಾಗೋದಕ್ಕೆ ಮೊದಲಿನಿಂದನೂ ಪರಿಚಯ. ಅವರು ರಂಗಭೂಮಿಯ ಅಪಾರ ಅನುಭವವನ್ನು ಇಟ್ಕೊಂಡು ಕಿರುತೆರೆಗೆ ಬಂದಿದ್ದು. ರಂಗಭೂಮಿಯಲ್ಲಿ ಬರಹಗಾರರಾಗಿ, ನಿರ್ದೇಶಕರಾಗಿ, ನಟರಾಗಿ ಕೆಲಸ ಮಾಡಿದ್ರು. ಅವರು ಕಿರುತೆರೆಗೆ ಬಂದು ಇವನ್ನೆಲ್ಲ ಒಂದು ಆ ಫಾರ್ಮ್ಯಾಟಿಗೆ ಹೇಗೆ ಬೇಕು ಅದನ್ನ ಕಲಿತು ಅವರು ಈ ಪ್ರಾಜೆಕ್ಟ್ ಅನ್ನ ನಿರ್ವಹಿಸಿದ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾದ್ದು. ನಿರ್ದೇಶಕರ ಜೊತೆಗೆ ಒಂದು ಸಂಬಂಧ ಏರ್ಪಡಬೇಕು. ಅದಿಲ್ದಲೇ ಇದ್ರೆ ಆಕ್ಟ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರಲ್ಲ. ಆ ಕಂಫರ್ಟಬಲ್ ಇದನ್ನ ಸುದೇಶ್ ಅವರು ತುಂಬಾ ಚೆನ್ನಾಗಿ ಎಲ್ಲ ನಟರು, ನನಗೆ ಅಂತಲ್ಲ ಎಲ್ರಿಗೂ ಒಂದು ಅದ್ಭುತವಾದ ಒಂದು ಎಲ್ಲರನ್ನು ಹಿಡ್ಕೊಂಡು ಪ್ರಾಜೆಕ್ಟ್ ಅನ್ನ ನಡೆಸ್ಕೊಂಡು ಹೋದ್ರು. ನಮ್ಮ ನಾಗವಲ್ಲಿ ಸರ್, ಅದು ಯಾಕೆ ಕರಿತೀವಿ ಅಂತಂದ್ರೆ ಅದು ನಮ್ಮ ಸುಧಾಮ ಮಿಟ್ರ ಹೆಸರು. ನಮ್ಮ ಡೈರೆಕ್ಟರ್ ಸುದೇಶ್ ಸರ್, ಫಸ್ಟು ಸೀರಿಯಸ್ ಆಗಿ ಹೇಳ್ಬಿಡ್ತೀನಿ ಅವ್ರ ಬಗ್ಗೆ. ಏನಂದ್ರೆ ನಮ್ಮ ಎಲ್ಲರೂ ಕ್ಯಾರೆಕ್ಟರ್ಗಳನ್ನು ಅಷ್ಟು ನೀಟಾಗಿ ಪರ್ಟಿಕ್ಯುಲರ್ ಆಗಿ ಈ ಕ್ಯಾರೆಕ್ಟರಿಂದ ನಮಗೆ ಇವತ್ತು ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಫಸ್ಟ್ ಕಾರಣ ಅವರೇನೆ. ಯಾಕೆ ಅಂದ್ರೆ ನಾವು ಹೇಗೆ ಬಿಹೇವ್ ಮಾಡಬೇಕು ಪಾತ್ರವಾಗಿ, ಹೇಗೆ ಅದನ್ನ ಕ್ಯಾರಿ ಮಾಡಬೇಕು, ಯಾವ ಬಿಹೇವಿಯರ್ನ ನಾವು ಮಾಡಬಾರ್ದು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ನಮ್ಮ ಕ್ಯಾರೆಕ್ಟರ್ಗಳನ್ನ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಶ್ರೀರಸ್ತು ಶುಭಮಸ್ತು ಇಂದ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತು ಅಂತ ನನಗೆ ಪರ್ಸನಲಿ ಅನಿಸ್ತು. ಬಿಕಾಸ್ ನನಗೆ ಏನಕ್ಕೆ ಅಂತಂದ್ರೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಿಸ್ತಾ ಇದ್ರು ಅವರು. ತುಂಬಾ ಓವರ್ ಆಗಿ ಏನೂ ಮಾಡಿಸ್ತಾರಲ್ಲ, ಹೀಗೆ ಮಾಡು ಕಂದ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟು ನೀಟಾಗಿ ಮಾಡಿಸ್ತಿದ್ರು ನಮ್ಮ ಕೈಯಲ್ಲಿ ಆಕ್ಟಿಂಗ್ನ. ಸೊ ಇನ್ನು ತಮಾಷೆ ವಿಚಾರಕ್ಕೆ ಅಂತ ಬಂದ್ರೆ ಅವ್ರಿಗೆ ಕಚ್ಚುಗುಳಿ ಕೊಟ್ರೆ ಆಗಲ್ಲ. ಸೊ ನಾನು ನನ್ನ ಬಾಯ್ಜಾನು ಹೋಗಿ ಕಚ್ಚುಗುಳಿ ಕೊಟ್ಟು ಚೆನ್ನಾಗಿ ರೇಗಿಸ್ತಾ ಇದ್ವಿ ಅವ್ರಿಗೆ. ಸುಧಾ ಮ್ಯಾಮ್ ಕೂಡ ಅವರು ಸಕ್ಕದಾಗ ಕಾಟ ಕೊಟ್ಟಿದ್ದಾರೆ, ಚೆನ್ನಾಗಿ ಅವರು ಕಾಲು ಎಳೆದಿದ್ದಾರೆ, ಇಲ್ಲ ಅಂತಲ್ಲ. ಸುದೇಶ್ ರಾವ್ ಅವರ ರೂಪದಲ್ಲಿ ನನಗೊಂದು ಅಣ್ಣ ಕೂಡ ಸಿಕ್ಕಿದ್ರು. ಅವರು ಎಲ್ಲರ ಹತ್ರ ಕೆಲಸ ಮಾಡಿಸಿಕೊಳ್ಳುವಂತಹ ರೀತಿ ಇದೆಯಲ್ಲ, ಅದು ನನಗೆ ಬಹಳ ಬಹಳ ಮೆಚ್ಚುಗೆ ಆಗೋಯ್ತು. ಅವರಿಗೆ ಸಿಟ್ಟು ಬರ್ತಾ ಇರುತ್ತೆ ಅಂತ ಕೆಲವು ಸಮಯ ಗೊತ್ತಾಗುತ್ತೆ. ಯಾಕಂದರೆ ನಾವು ತುಂಬ ತರಲೆ ಕಿತಾಪತಿ ಮಾಡ್ತಿದ್ವಿ ಸೆಟ್ಟಲ್ಲಿ. ಅವರಿಗೆ ಪಾಪ ಸಿಕ್ಕಾಪಟ್ಟೆ ಟೆನ್ಷನ್ಗಳಿರೋದು, ಡೆಡ್ಲೈನ್ ಇರೋದು. ಕೆಲವು ದಿವಸ ಅಂತೂ 19-20 ಸೀನ್ಗಳನ್ನು ಮಾಡಿ ಮುಗಿಸಿರೋಂಥದ್ದಿದೆ. ಸೊ ಈ ಥರ ಇದ್ದಾಗ ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರೋದು.
ಆದರೂ ಅವರು ಯಾವತ್ತೂ ನಮ್ಮನ್ನು ಗದರುತ್ತಾ ಇರಲಿಲ್ಲ. ಅವರು ಕೆಲವೊಮ್ಮೆ ಒಂದು ಹೀಗೆ ಒಂದು ಲುಕ್ ಕೊಡೋರು, ನಾವು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಿದ್ವಿ. ಸೊ ಈ ಥರ ತುಂಬ ಅದ್ಭುತವಾಗಿ ನಮಗೆ ಸುಸ್ತು ಅಂತಾಗಲಿ ಅಥವಾ ಬೇಸರ ಅಂತಾಗಲಿ ಯಾವತ್ತೂ ಮಾಡದೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋಂಥ ಕಲೆ ಇದೆಯಲ್ಲ, ಅದು ತುಂಬ ಅಪರೂಪ ಅಂತ ಅನಿಸುತ್ತೆ. ಸೊ ಈ ವಿಷಯಕ್ಕೆ ನಾನು ಸುದೇಶ್ ರಾವ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಹೆಲೋ ಸುದೇಶ್ ಸರ್, ನಿಮ್ಮ ಬಗ್ಗೆ ನಾನು ಮಾತಾಡಬೇಕು ಅಂದರೆ ನನಗೆ ಸೆಟ್ಟಲ್ಲಿ ನನಗೆ ಸಿಕ್ಕಿದಂಥ ನನ್ನ ತಂದೆ ಸಮಾನರು. ಸೊ ಸುದೇಶ್ ಸರ್ ನನಗೆ ಎಷ್ಟೊಂದು ರೀತಿಯಲ್ಲಿ ಗೈಡ್ ಆಗಿದ್ರು. ಆ್ಯಂಡ್ ಚಿಲ್ಟು ಅಂತ ಸೆಟ್ಟಲ್ಲಿ ಅದೊಂದು ಅವರೊಬ್ಬರೇ ನನ್ನ ಹತ್ರ ಕರೀತಾ ಇದ್ದಿದ್ದು. ಆ್ಯಂಡ್ ಅವ್ರ ವಾಯ್ಸ್ ನಾನು ಎಲ್ಲಿದ್ರು ಚಿಲ್ಟು ಅಂತ ಕರೆದ್ರೆ ಐ ವುಡ್ ಜಸ್ಟ್ ರನ್. ಆ 4 ವರ್ಷ 850 ಎಪಿಸೋಡ್ಸ್ ಆಲ್ಮೋಸ್ಟ್ ನಾವು ಜೊತೆಗೆ ಮಾಡಿರೋದು. ಐ ಥಿಂಕ್ ನೋ ಒನ್ ಕುಡ್ ಹ್ಯಾವ್ ಡನ್ ಇಟ್ ಬೆಟರ್. ಯು ಆರ್ ಅಮೇಝಿಂಗ್. ನೀವು ಹೇಗಿದ್ದೀರೋ ಹಾಗೇ ಇರಿ. ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್ ಇನ್ ದ ವರ್ಲ್ಡ್. ಲವ್ ಯು ಸರ್. ನಾವೆಲ್ಲ ಎಷ್ಟು ಸ್ಪಾಯ್ಲ್ಡ್ ಆಗ್ಬಿಟ್ವಿ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡಿ ನಮ್ಗೆ ಬೇರೆ ಡೈರೆಕ್ಟರ್ಸ್ಗಳ ಜೊತೆ ನಿಜವಾಗ್ಲೂ ವರ್ಕ್ ಮಾಡಕ್ ಆಗ್ತಿಲ್ಲ. ಹಂಗಾಗಿ ಹಿ ಗೇವ್ ಅಸ್ ಸೋ ಮಚ್ ಆಫ್ ಕಂಫರ್ಟ್ ಝೋನ್. ಅಂಡ್ ಒಬ್ರು ಡೈರೆಕ್ಟರ್ ಹೇಗಿರ್ಬೇಕು ಅನ್ನೋದನ್ನ ಹೀಗೂ ಇರ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟವರು ಸುದೇಶ್ ಸರ್. ಯಾರಿಗೂ ಒಬ್ರಿಗೆ ಆಕ್ಟಿಂಗ್ ಬರಲ್ಲ ಅಂದ್ರೆ ಎಷ್ಟು ಪೇಷನ್ಸ್ ಇಂದ ಕೂತ್ಕೊಂಡು ಹೇಳ್ಕೊಡ್ತಿದ್ರು ಅಂದ್ರೆ ಹ್ಯಾಟ್ಸ್ ಆಫ್ ಟು. ನಿಜವಾಗ್ಲೂ ನನಗೆ ಅಮ್ಮನ ಜೊತೆ ಡೈರೆಕ್ಟರ್ ಆಗಿ ಅಮ್ಮನ ಜೊತೆ ವರ್ಕ್ ಮಾಡಿದ್ರೆ ಹೆಂಗಿರುತ್ತೋ ಅದೇ ತರ ಒಂದು ಫೀಲಿಂಗ್ ಸುದೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ. ಹಿ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ತುಂಬಾ ಕಲಿತ್ವಿ ಅವರಿಂದ. ಡೈರೆಕ್ಟರ್ ಅಂದ್ರೆ ಹೀಗೇ ಇರಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸರ್, ಇಟ್ ವಾಸ್ ಅಮೇಜಿಂಗ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಪಾಪ ಅವಳೇನೋ ತುಂಬಾ ಸ್ವೀಟ್ ಆಗಿ ಚೆನ್ನಾಗಿ ಹೇಳಿದಾಳೆ ಅಷ್ಟೇ. ನನಗಂತೂ ನೀವು ಎಷ್ಟೋ ವಿಷಯದಲ್ಲಿ ನಿಮ್ಮಂತ ಡೈರೆಕ್ಟರ್ ಸಿಕ್ಕಿರೋದಕ್ಕೆ ನನ್ನ ಜರ್ನಿ ತುಂಬ ಸ್ಮೂತ್ ಆಗಿತ್ತು. ಬಿಕಾಸ್ ನಾನು 2 ಕಡೆ ಕೆಲಸ ಮಾಡೋದ್ರಿಂದ ಎಷ್ಟೋ ಸತಿ ಒಂದು ನಿದ್ದೆ ಇಲ್ಲದೆ ಒಂಥರ ಪ್ರೆಷರ್ ಆಗಿ ಕೆಲಸ ಸೆಟ್ಟಿಗೆ ಬರ್ತಾ ಇದೆ. ಬಟ್ ನೀವು ಯಾವುದನ್ನು ಕೂಡ ನಿಮಗೆ ಇರಿಟೇಟ್ ಮಾಡ್ಕೊಳ್ದೆ ನನಗೆ ಎಲ್ಲ ಸೀನು ಸಮಾಧಾನವಾಗಿ ಹೇಳಿ ಎಲ್ಲ ನನಗೆ ಈಸಿ ಮಾಡ್ತಿದ್ರಿ. ಆ್ಯಂಡ್ ನಿಜವಾಗ್ಲೂ ಒಂದು ಮಗಳ ಥರ ನನ್ನ ನೋಡ್ತಾ ಇದ್ರಿ. ನನಗೆ ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಎಲ್ಲ ಕಡೆನೂ ಹೇಳಿದ್ದೀನಿ ಇದನ್ನ. ಇಂಥ ಡೈರೆಕ್ಟರ್ ಸಿಗ್ಬೇಕಪ್ಪ ಎಲ್ಲರಿಗೂ, ಎಲ್ಲ ಸೀರಿಯಲ್ಗೂ ಇಂಥ ಸಹನೆ ಇರೋ ಡೈರೆಕ್ಟರ್ ಸಿಗ್ಬೇಕು ಅಂತ. ನಮ್ ಗುರುಗಳು ಸುದೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ನಿಜವಾಗ್ಲೂ ಎಲ್ರಿಗೂ ಗುರುನೇ. ಅಂದ್ರೆ ಅವರಿಂದ ಕಲ್ತಿದ್ದು ಸಾಕಷ್ಟಿದೆ. ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಪೂರ್ಣಿ ಪಾತ್ರ ಅಷ್ಟು ಚೆನ್ನಾಗಿ ಬರೋದಕ್ಕೆ, ಜನಕ್ಕೆ ಅಷ್ಟು ಇಷ್ಟ ಆಗೋದಕ್ಕೆ ಅಂಡ್ ಆ ಕ್ಯಾರೆಕ್ಟರ್ಗೆ ಅವಾರ್ಡ್ ಬರೋದಕ್ಕೆ ಎಲ್ಲದಕ್ಕೂ ಕಾರಣ ಸುದೇಶ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ತುಂಬಾ ಕಲ್ತಿದೀವಿ, ನಿಮ್ಮ ವರ್ಕ್ ಇಂದನೂ ನಾವು ತುಂಬಾ ಕಲ್ತಿದೀವಿ. ಆಕ್ಟರ್ ಅಂದ್ರೆ ಬರೀ ಪೇಜ್ ಗಟ್ಟಲೆ ಡೈಲಾಗ್ ಹೇಳ್ಬೇಕು ಅಂತ ಅಲ್ಲ, ಒಂದು ಲೈನ್ ಹೇಳಿದ್ರು ಅವ್ನಿಗೆ ಯಾವ ತರ ಅದನ್ನ ಹೇಳ್ತಾನೆ, ಯಾವ ತರ ಅವನ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದು ನಿಜವಾದ ಆಕ್ಟರ್ ಅಂತ ಹೇಳ್ತಿದ್ರಿ. ಸೊ ನಮ್ಗೆ ಆಕ್ಟಿಂಗ್ ಕಲಿಯೋದಕ್ಕೂ ನಿಮ್ಮಿಂದ ತುಂಬಾ ಅನುಕೂಲ ಆಯ್ತು. ಅಂಡ್ ನೀವು ತುಂಬಾ ಕಲ್ಸಿದೀರ ನಮ್ಗೆ. ನಿಮ್ ತರ ಡೈರೆಕ್ಟರ್ ಸೀರಿಯಸ್ಲಿ ನಂಗೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನೀವು ಎಲ್ಲೂ ನೋಡಿಲ್ಲ. ನೀವು ಅಷ್ಟು ಕಾಮ್ ಆಗಿ ಪೇಷನ್ಸ್ ಆಗಿ ಇದ್ದಿದ್ದಕ್ಕೆ SRSM ಇಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲ್ ಜರ್ನಿ ಆಗಿ ಎಂಡ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಸುದೇಶ್ ಸರ್ ನನಗೆ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್. ಅವ್ರ ಡೈರೆಕ್ಷನ್ ಅಲ್ಲಿ ನನಗೆ ಯಾವತ್ತೂ ಸ್ಟ್ರೆಸ್ ಫೀಲ್ ಆಗೇ ಇಲ್ಲ. ಅಂಡ್ ಸುದೇಶ್ ಸರ್ ಟೆಕ್ನಿಕಲಿ ರಿಯಲಿ ಸ್ಮಾರ್ಟ್ ಅಂಡ್ ಅಮೇಸಿಂಗ್ ಡೈರೆಕ್ಟರ್. ಅವರು ಗೊತ್ತು, ಸ್ಪೆಷಲಿ ಒಂದು ಸೀನ್ ಕಂಪೋಸ್ ಮಾಡುವಾಗ ಅವ್ರ ಹಾಫ್ ಆಫ್ ದ ಮೈಂಡ್ ಎಡಿಟಿಂಗ್ ಸ್ಟುಡಿಯೋದೇ ಇರುತ್ತೆ. ಆ್ಯಂಡ್ ಯಾವಾಗಲೂ ಪೀಸ್ಫುಲ್ ಆಗಿ ಕೆಲಸ ಮಾಡಿಸೋರು. ಆ್ಯಂಡ್ ಸ್ಪೆಷಲಿ ಕ್ಯಾರೆಕ್ಟರ್ಸ್ಗಳನ್ನ ಕೂರಿಸೋದ್ರಲ್ಲಿ ಸುದೇಶ್ ಸರ್ ಈಸ್ ಅಮೇಸಿಂಗ್. ಒಂದೊಂದು ಕ್ಯಾರೆಕ್ಟರ್ಗೂ ಅವ್ರದ್ದೇ ಆದ ಇಂಪಾರ್ಟೆನ್ಸ್ ಇತ್ತು, ಅವ್ರದ್ದೇ ಆದ ಫ್ಲೇವರ್ ಇತ್ತು, ಆ ಮಜಾ ಇತ್ತು. ನಾವು ಆ್ಯಕ್ಟ್ ಮಾಡೋವಾಗ ಎಷ್ಟೋ ಸಲ ನಮ್ಮ ಕ್ಯಾರೆಕ್ಟರ್ಗಳನ್ನ ಮರ್ತೋಗ್ತಿದ್ವಿ. ಆಗ ಸುದೇಶ್ ಸರ್
ಅಪ್ಪಿ ಅವಿನಾಶ್ ತರ ಮಾಡೋ, ಅರ್ಫತ್ ಅಲ್ಲ ಅವಿನಾಶ್ ತರ ಮಾಡೋ ಅಂತ ಸ್ವೀಟ್ಲಿ ಹೇಳ್ಕೊಳೋರು. ನಾನು ಆ್ಯಕ್ಟಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಡೇಸ್ ಆಫ್ ಮೈ ಆ್ಯಕ್ಟಿಂಗ್, ನನ್ನ ಆ್ಯಕ್ಟಿಂಗ್ನ ತುಂಬ ಟೋನ್ ಅಪ್ ಮಾಡಿ, ನನ್ನ ಲ್ಯಾಂಗ್ವೇಜ್ ಇಶ್ಯೂನ ಸಾರ್ಟ್ ಮಾಡಿ ಎಲ್ಲ ಮಾಡಿದ್ದು ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು, ಲ್ಯಾಂಗ್ವೇಜ್ ಯಾವ ಥರ ಕನ್ನಡ ಭಾಷೆನ ಎಷ್ಟು ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳ್ಕೊಟ್ಟಿರೋದು ಸುರೇಶ್ ಸರ್. ಆ್ಯಕ್ಟಿಂಗಲ್ಲಿ ತುಂಬ ಸೆಟಲ್ಡ್ ಆಗಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಮ್ಮ ಸುರೇಶ್ ಸರಿಂದ ತುಂಬ ಪೇಷನ್ಸ್ ಆಗಿರೋದು ಹೇಗೆ ಅನ್ನೋದನ್ನ ಆ್ಯಕ್ಚುಲಿ ಕಲ್ತಿದ್ದೀನಿ. ಸೊ ಎಸ್ ಸರ್, ನನಗೆ ಯಾವಾಗಲೂ ನಾನು ಹಿಂಗೆ ನಮ್ಮ ಡಾನ್ಸಲ್ಲಿ ನನ್ನ ಗುರುಗಳು ಇವರು ಅಂತ ಹೇಳ್ಕೊಳ್ತೀರೋ ಹಂಗೆ ಆ್ಯಕ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ನನ್ನ ಗುರು ಸುರೇಶ್ ಸರ್ ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ನಾನು ನನ್ನ ಇನಿಷಿಯಲ್ ಡೇಸ್ನ ಸ್ಟಾರ್ಟ್ ಮಾಡಿರೋದಕ್ಕೆ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಒಬ್ಬ ನಟನಾಗಿ ಬದುಕನ್ನ ಕಟ್ಕೋಬೇಕು ಅಂತ ಕಿರುತೆರೆ ಉದ್ಯಮಕ್ಕೆ ಬಂದಂತಹ ಸುದೇಶ್ ಅವರು ಒಬ್ಬ ಅಜಾತ ಶತ್ರುವಾಗಿ ಅತ್ಯುತ್ತಮ ನಿರ್ದೇಶಕನಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡು ಹೊರಹೊಮ್ಮಿದ್ದಾರೆ. ನಿಮ್ಮ ಪೇಷನ್ಸ್ ನಿಜವಾಗ್ಲೂ ಪ್ರತಿಯೊಬ್ಬ ಕಲಾವಿದರ ಹತ್ರನೂ ನಗನಗತ ಮಾತಾಡ್ತಾ ನಿಮಗೆ ಕೊಟ್ಟಿರುವಂತಹ ಸೀನುಗಳನ್ನ ಎಷ್ಟು ಸೂಕ್ಷ್ಮವಾಗಿ ಚಾಣಾಕ್ಷತನದಿಂದ ಮುಗಿಸ್ಬೋದು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ಯಾವುದನ್ನು ಕ್ಯಾಮ್ರಾ ಇಟ್ಟರು ಶೂಟ್ ಮಾಡಿದ್ರು ಅನ್ನದೇ ಅದಕ್ಕೆ ಕೊಡಬೇಕಾದ ಪ್ರತಿಯೊಂದು ದೃಶ್ಯಕ್ಕೂ ಕೊಡಬೇಕಾದ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಜನ ನೋಡೋದಕ್ಕೆ ಕಾತುರತೆಯಿಂದ ಕಾಯುವಂತಹ ಸ್ಥಿತಿಯನ್ನು ಉಂಟು ಮಾಡಿದ ನೀವು ನಿಜವಾಗ್ಲೂ ಒಬ್ಬ ಅತ್ಯುತ್ತಮ ನಿರ್ದೇಶಕರು. ಸುದೇಶ್ ಅವರು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡು ಒಂದೊಂದು ಪಾತ್ರವನ್ನು ಸ್ಟಡಿ ಮಾಡಿ ಒಬ್ಬೊಬ್ಬ ನಟನಿಗೂ ಅದರ ಇಂಪ್ಯಾಕ್ಟನ್ನು ಹೇಳಿ ಎಫೆಕ್ಟಿವ್ ಆಗಿ ಆ ಸೀನ್ ಬರೋವರೆಗೂ ಬಿಡ್ತಿರ್ಲಿಲ್ಲ. ಆಮೇಲೆ ಬಹಳ ಕೂಲಾಗಿರೋರು, ಅದು ಬಹಳ ಮುಖ್ಯ ನಿರ್ದೇಶಕರಿಗೆ. ಹಾಗಾಗಿ ಆ ಸೀರಿಯಲ್ಲು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ. ನನ್ನ ಪ್ರಕಾರ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ದಟ್ ಕ್ಯಾರೆಕ್ಟರ್. ವಿ ಮಿಸ್ ಯುವರ್ ಡೈರೆಕ್ಷನ್. ನನಗಿನ್ನೂ ಒಂದೇ ಒಂದು ಪ್ರಶ್ನೆ ಕಾಡೋದು ಸರ್, ನಮ್ಮನ್ನೆಲ್ಲ 3 ವರ್ಷ ತಡ್ಕೊಂಡು ಹೇಗೆ ಇಷ್ಟು ತಾಳ್ಮೆಯಿಂದ ಇದ್ರಿ ಅಂತ. ನೀವು ಇಷ್ಟು ತಾಳ್ಮೆಯಿಂದ ಇದ್ರೂ ಕೂಡ ನಿಮಗೆ ಕೆಲವೊಂದು ಟೈಟ್ಲ್ಗಳು ಹುಟ್ಕೊಂಡ್ವು. ನಾಗವಲ್ಲಿ, ಕೇವೈ, ರಾಜಹಂಸ. ಹೆಂಗ್ ಸರ್ ಇದೆಲ್ಲ? ಎಲ್ಲ ಇವ್ರ ಕೃಪೆ. ಉತ್ತರ ಕೊಡ್ಬೇಕು ಸರ್. ಖುಷಿ ಆಯ್ತು ಸರ್ ನಿಮ್ ಜೊತೆ ಕೆಲಸ ಮಾಡಿ, ನಿಮ್ದ ತುಂಬಾ ಕಲಿತೆ ಕೂಡ. ಈ ತರನು ಮಾಡ್ಬೋದಾ? ಕ್ರಿಯೇಟಿವಿಟಿ ಆಗಲಿ, ನಿಮ್ಮ ಎಡಿಟಿಂಗ್ ಸೆನ್ಸ್ ಆಗಲಿ, ಒಂದು ಸೀನ್ನ ಬಿಲ್ಡ್ ಮಾಡೋ ರೀತಿ ಆಗಲಿ, ಕಾಮಿಡಿ ಸೀನ್ಗಳನ್ನ ಕೆಲವೊಂದು ಇನ್ನೂ ಬ್ಯೂಟಿಫುಲ್ ಆಗಿ ತೆಗಿತಾ ಇದ್ರಿ. ಇವನು ಕಾಮಿಡಿ ಸೀನ್ ನ ಸಬ್ಟೈಟ್ರು ಎನ್ಹಾನ್ಸ್ ಮಾಡ್ತಿದ್ದೆ ಅನ್ನೋದ್ರಲ್ಲಿ ಈಗ ರೊಮ್ಯಾಂಟಿಕ್ ಸೀನ್ ಹೌದು, ಅದೊಂದು ದೊಡ್ಡ ಜೋಕ್. ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಲೇಬೇಕು. ಇಲ್ಲ, ಇವರಿಗೆ ರೊಮ್ಯಾಂಟಿಕ್ ಸೀನ್ ಅಂದ್ರೆ ಆ ಸೀನ್ ಪೇಪರ್ ತಗೊಂಡಂಗೆ ಬೆವರ್ತಾ ಇದ್ದ. ಸಿರಿ ನಿಂಗೆ ಕೈ ಹಿಡಿಬೇಕು ಅಂದ್ರೆ ಹೆದರ್ಕೋತಾ ಇದ್ದ. ಅದೆಲ್ಲ ನೋಡಾಗಿಲ್ಲ ಅಂದ್ರೆ ಆರಂಭದಲ್ಲಿ ಹಂಗಿತ್ತು, ಹೋಗ್ತಾ ಹೋಗ್ತಾ ಫುಲ್ ಪಂಟರ ಬಿಟ್ಟು ಏನಿಲ್ಲ. ಆದ್ರೆ ಅಂತ ಸೀನ್ ಪೇಪರ್ ಹಿಂಗ್ ತಗೊಳೋನು ಅಂತ ಹಿಂಗ್ ಮಾಡೋನು ಅಷ್ಟೇ. ಬಟ್ ಆಕ್ಟ್ ಮಾಡ್ತೀನಿ, ಚೆನ್ನಾಗೇ ಮಾಡಿದ್ದೀನಿ. ಸೀನ್ ಪೇಪರ್ ಸಪ್ಪೆ ಇದ್ರು ನೀವು ಇನ್ನೂ ಬ್ಯೂಟಿಫುಲ್ ಆಗಿ ಮಾಡಿಸ್ತಾ ಇದ್ರಿ ನಮ್ಮ ಕೈಲಿ. ಸೊ ಇದೆಲ್ಲ ಒಂದ್ಸತಿ ರೀಕಾಲ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ಸರ್. ವೆರಿ ಕಾಮ್ ಅಂಡ್ ಕಂಪೋಸ್ಡ್. ನಾನು ಒಂದಷ್ಟು ಕೆಲಸ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ಬ್ಯೂಟಿಫುಲ್ ಡೈರೆಕ್ಟರ್ ಯು ಆರ್. ಏನಂದೆ? ಇನ್ನೊಂದ್ಸಲ ಹೇಳು. ಬ್ಯೂಟಿಫುಲ್ ಡೈರೆಕ್ಟರ್ ಯು ಆರ್. ಅದಂತೂ ನಾನು ನಮ್ಮ ಫ್ರೆಂಡ್ಸ್ಗೂ ಹೇಳ್ತಿದ್ದೆ, ನಮ್ಮ ಡೈರೆಕ್ಟರ್ ದೇವರು ಕಣೋ ಅಂತ. ಬಿರುದುಗಳು ಅದೆಲ್ಲ ಯಾಕೆ ಬಂತು ಅಂತ ನಾವೆಲ್ಲ ಹೇಳೋ ಚೆನ್ನಾಗಿರೋದು. ನೀವೇ ಕೊಟ್ಟರು ಬಿರುದುಗಳೆಲ್ಲ, ನಾನಲ್ಲ. ಏನ್ ಗೊತ್ತಾ, ಚೆನ್ನಾಗಿರ್ತಿತ್ತು. ಕಾಮ್ ಆಗಿ ಕೂಲ್ ಆಗಿರ್ತಾ ಇದ್ರು. ಏನೋ ಒಂದ್ ಸೆಕೆಂಡ್ ಅಲ್ಲಿ ಹಿಂಗ್ ನೋಡೋದ್ರಲ್ಲಿ ಫುಲ್ ಕೋಪ ಬಂದು ಅಂತ ಆಡೋರು. ಅದಕ್ಕೆ ನಾಗವಲ್ಲಿ ಅಂತ ಹೆಸರಿಟ್ಟಿದ್ದೆ. ಆಮೇಲೆ ರಾಜಹಂಸ ಯಾಕೆ ಬಂತು? ಅದು ನೀವುಗಳೆಲ್ಲ ಮಾಡಕ್ ಕೆಲಸ ಇರಲಿಲ್ಲ, ಟೈಮ್ ಪಾಸ್ಗೆ ಏನೇನೇ ಹೆಸರಿರುತ್ತೆ. ಕೆಲಸ ಇರ್ಲಿಲ್ವಂತೆ. 1 ನಿಮಿಷ ಪುರ್ಸೋದ್ ಬಿಡ್ತಾ ಇರ್ಲಿಲ್ಲ, 1 ಸೆಕೆಂಡ್ ಕೂತ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ಊಟ ಆಗಿ ಇನ್ನು ಕೈ ತೊಳ್ಕೊಂಡಿರ್ತಾ ಇರ್ಲಿಲ್ಲ. ಆಗ್ಲೇ ನೀವು 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 ನೀವೆಲ್ರೂ ಬೇಕು ಈಗ ಶಾರ್ಟ್ಗೆ ಟಚ್ ಮಾಡ್ಕೊಳ್ಳಿ, ನಿಮ್ ಟಚ್ ಬೇಡ ಇಲ್ಲ ಅಲ್ವಾ, ನೀವು ಬನ್ನಿ. ಹೀಗೆ ಈ ತರ ರಿಂಗ್ ಮಾಸ್ಟರ್, ಸರ್ಕಸ್ ಅಲ್ಲಿ ರಿಂಗ್ ಮಾಸ್ಟರ್ ಇರ್ತಾರಲ್ಲ, ಆ ತರ ಇರ್ತಾ ಇದ್ರು. ನಮಗ್ ಮಾಡಕ್ ಕೆಲ್ಸ ಇತ್ತು. ಇಷ್ಟು ಹೊತ್ತು ಎಲ್ಲಾ ಕಲಾವಿದರು ಇಷ್ಟು ವಿಷಯ ಹೇಳೋದ್ರಲ್ಲ, ಅವ್ರಿಗೆಲ್ಲ ಏನೋ ಪಾಪ ಇನ್ನು ಇದು ಏನಂತಾರೆ ಅಷ್ಟೊಂದು ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದಕ್ಕೆ ಎಲ್ಲ ಒಳ್ಳೊಳ್ಳೆ ಮಾತು ಹೇಳ್ಬಿಟ್ಟು. ಈಗ ನೀವು
ನಿಮ್ ಮನೆ ದೇವರು ನರಸಿಂಹ ಅವ್ರ ಮೇಲೆ ಆಣೆ ಮಾಡಿ ನಿಂತ್ಕೊಂಡಿರಲ್ಲ ಅವ್ರೊಂದು ಮನ್ಸಲ್ಲಿ ನೆನ್ಸ್ಕೊಂಡು ಒಮ್ಮೆ ನೀವು ಹೇಳಿ ನೀವೀಗ ಹೇಳ್ತಾ ಇರೋದೆಲ್ಲ ಸತ್ಯನಾ? ನಾನು ಯಾವ ದೇವ್ರನ್ನು ನೆನ್ಸ್ಕೊಳ್ಳೋದೇ ಬೇಕಾಗಿಲ್ಲ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಇದನ್ನ ನಂಬಬೇಕು. ಹೌದು, ನಂಬಲೇಬೇಕು. ಎಲ್ರು ನಂಬ್ತಾರೆ, ನಾನು ಹೇಳಿದ್ಮೇಲೆ ನಂಬ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ರಿಗೂ ಗೊತ್ತು ನಾನು ಸುಳ್ಳು ಹೇಳಲ್ಲ. ಅವಾಗಲೇ ರಾಜಹಂಸ ಅಂತ ಕೇಳೋದ್ರಿಂದ ಈ ಒಂದು 2008-2009 ನಾನು ರಾಜಹಂಸ ಬಸ್ಸಲ್ಲಿ ತುಂಬ ಅಂದರೆ ನೆಕ್ಸ್ಟ್ ಡೇ ಒಂದು ಕಡೆ ಶೂಟಿಂಗ್ ಹೋಗಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕಿತ್ತು. ನೆಕ್ಸ್ಟ್ ಡೇ ಶೂಟಿಂಗ್ ಅವಾಗ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಶೂಟಿಂಗ್ ಮುಗಿಸಿ ನೈಟ್ ಬಸ್ಸಲ್ಲಿ ಬೆಂಗಳೂರಿಗೆ ಬರ್ತಾ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದ್ದಕ್ಕೆ ಇವರೆಲ್ಲರೂ ಸೇರಿ ರಾಜಹಂಸ ಅಂತ ಬಸ್ ಹೆಸರೇ ನನಗೆ ಇಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಖುಷಿ ಇದೆ. ಮೊದಲನೇ ಎಪಿಸೋಡ್ ಇಂದ ಕೊನೆಯ ಎಪಿಸೋಡ್ 859 ಎಪಿಸೋಡ್ವರೆಗೂ ಡೈರೆಕ್ಟ್ ಮಾಡಿದ ಖುಷಿ ಇದೆ. ಹಾಗೆ ನನ್ನನ್ನ ಈ ಪ್ರಾಜೆಕ್ಟಿಗೆ ಡೈರೆಕ್ಟರ್ ಆಗಿ ತಗೊಂಡ್ರು. ಬಟ್ ಅವರು ಡಿಸೈಡ್ ಮಾಡಿದ್ರೆ ಮಾತ್ರ ಆಗಲ್ಲ, ನಿಮಗೆ ಗೊತ್ತಲ್ಲ. ಕಲಾವಿದರ ಆಯ್ಕೆ ಇರಲಿ, ಡೈರೆಕ್ಟರ್ ಆಯ್ಕೆ ಇರಲಿ, ಎಲ್ಲೂ ಇವನ್ ನಿರ್ಮಾಪಕರ ಆಯ್ಕೆ ಕೂಡ ಹೆಚ್ಚು ಕಮ್ಮಿ ಚಾನಲ್ ನಿರ್ಧಾರ ಮಾಡ್ತಾರೆ. ಸೊ ಹಾಗೆ ಇವ್ರನ್ನ ಸಜೆಸ್ಟ್ ಮಾಡಿದಾಗ ಚಾನಲ್ ಒಪ್ಕೊಂಡ್ರು. ರಾಘವೇಂದ್ರ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಇವರೆಲ್ಲ ಒಪ್ಕೊಂಡ್ರು. ಸೊ ಅಲ್ಲಿಂದ ಶುರುವಾಯಿತು. ಪ್ರಾರಂಭದಲ್ಲಿ ಅಂದ್ರೆ ನಾನು ಯಾವಾಗಲೂ ಸೀರಿಯಲ್ ಅಲ್ಲಿ ಕಥೆಯನ್ನು ಕೇಳಕ್ ಹೋಗೋಣ. ಸೀರಿಯಲ್ಗೆ ಕಥೆ ಬೇಕು, ಕಥೆ ಬೇಡ ಅಂತಲ್ಲ. ಅದು ಕಥೆಗಾರರು ಮಾಡ್ಕೋತಾರೆ, ಅವ್ರು ಸೃಷ್ಟಿ ಮಾಡ್ತಾರೆ. ನನಗೆ ಮುಖ್ಯವಾಗೋದು ಪಾತ್ರಗಳು. ಸೊ ನಾನು ಯಾವ ಪಾತ್ರ ಹೇಗೆ, ಅದರ ಬಿಹೇವಿಯರ್ ಹೇಗೆ, ನಾನು ಪಾತ್ರದ ಮೇಲೆ ಕೆಲಸ ಮಾಡೋದು ಜಾಸ್ತಿ. ಈ ಪಾತ್ರ ಹೀಗೆ ಬಿಹೇವ್ ಮಾಡಬೇಕು, ಹೀಗೆ ಬಿಹೇವ್ ಮಾಡಿದ್ರೆ ಅದಕ್ಕೆ ಕಾರಣ ಬೇಕು. ಹೀಗೆ ಪ್ರತಿ ಪಾತ್ರ, ಆಮೇಲೆ ಒಂದು ಪಾತ್ರ ಇನ್ನೊಂದು ಪಾತ್ರ ವಿಭಿನ್ನವಾಗಿರ್ಬೇಕು, ವ್ಯತಿರಿಕ್ತವಾಗಿರ್ಬೇಕು. ಒಂದೇ ತರ ಇನ್ನೊಂದು ಪಾತ್ರ ಮಾತಾಡಬಾರ್ದು, ಒಂದೇ ತರ ಇನ್ನೊಂದು ಪಾತ್ರ ಅಭಿನಯಿಸಬಾರ್ದು, ಹೀಗೆಲ್ಲ. ಸೊ ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತೇನೆ. ಸೊ ನಾನು ಕತೆಗಿಂತ ಜಾಸ್ತಿ ಪಾತ್ರಗಳ ಬಗ್ಗೆನೇ ಕೇಳ್ತಾ ಇದ್ದೆ. ಇವನ್ ಫಸ್ಟ್ ಒಂದೆರಡು ಮೀಟಿಂಗ್ ನಲ್ಲಿ ರಾಘು ಸರ್ ಹತ್ರ ನನ್ನ ಕತೆಗಿಂತ ಜಾಸ್ತಿ ಇದ್ರ ಬಗ್ಗೆ ನೀವು ಸರ್ ಈ ಪಾತ್ರ ಹಿಂಗ್ ಬಿಹೇವ್ ಮಾಡಿದ್ರೆ ಹೇಗೆ, ಈ ಪಾತ್ರ ಹಿಂಗ್ ಮಾಡ್ಬೋದಾ ಅಂತೆಲ್ಲ ಕೇಳ್ಕೊಂಡು. ಫಾರ್ ಎಕ್ಸಾಂಪಲ್ ದತ್ತ ಪಾತ್ರ ಫಸ್ಟ್ ಕತೆ ಕೇಳಿದಾಗ ಹೇಗಿತ್ತು ಅಂದ್ರೆ, ದತ್ತ ತುಂಬಾ ಕೋಪಿಷ್ಟ, ಸ್ಟ್ರಿಕ್ಟು, ಸೊಸೆ ತುಂಬಾ ಟಾರ್ಚರು, ಸೊಸೆ ಕಣ್ಣೀರ್ ಹಾಕ್ತಿರ್ತಾಳೆ ಎಲ್ಲ ಅಂತಿತ್ತು. ಆಮೇಲೆ ಅದು ಅವ್ರಿಗೂ ಹಾರ್ಶ್ ಅಂತ ಅನ್ನಿಸ್ತು. ನಾನು ಸ್ವಲ್ಪ ಮೈಂಡ್ ಮಾಡೋಣ ಆ ಪಾತ್ರವನ್ನ ಅಂತಂದಾಗ, ನಾನು ಹಿಂದೆ ಯಾವುದೋ ಒಂದು ಸೀರಿಯಲ್ ಒಂದು ಅತ್ತೆ ಪಾತ್ರವನ್ನ ಹೇಗೆ ಪೋರ್ಟ್ರೇ ಮಾಡಿದ್ನು ಅದೇ ತರ, ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಅಲ್ಲ, ಆ ತರದಲ್ಲಿ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನಾನು ಅತ್ತೆ ಪಾತ್ರದ ಬಾಯಲ್ಲಿ ಅವಾಗ ಬೆಂಕಿ ಬಿತ್ತು ಅಂತ ಹೇಳಿಸ್ತಾ ಇದ್ದೆ. ಸೊ ಆ ತರ ಅಂತ ಹೇಳಿದಾಗ ರಾಘವೇಂದ್ರ ಸರ್ ನೆಗೆದು ಬಿತ್ತು ಅಂತ ಮಾಡಿ ಚೆನ್ನಾಗಿರುತ್ತೆ. ಹೀಗೆ ಆ ಪಾತ್ರ, ಪ್ರತಿ ಪಾತ್ರದ ಹಿಂದೆ ಈ ಪಾತ್ರ ಹೀಗಿರ್ಬೇಕೋ ಅಂತ ತಿಳ್ಕೊಂಡು ಮಾಡ್ತೀನಿ. ಸೊ ಅದೊಂದು ಚಾಲೆಂಜಿಂಗ್ ಕೂಡ. ಒಬ್ಬ ನಿರ್ದೇಶಕನಾಗಿ ಖುಷಿ ಕೊಡೋದೇ. ಆಮೇಲೆ ನಾನು ಕಲಾವಿದನಾಗಿದ್ದವನು, ರೈಟರ್ ಕೂಡ, ಒಂದಷ್ಟು ಪಾತ್ರಗಳನ್ನ ಸೃಷ್ಟಿ ಮಾಡಿದವನು, ಬರೆದವನು, ಹಾಗೆ ಅಭಿನಯಿಸಿದವನು ಕೂಡ. ಇಲ್ಲಿ ಡೈರೆಕ್ಟರ್ ಆಗಿ ನನಗೆ ಖುಷಿ ಏನು ಅಂತಂದ್ರೆ, ಒಬ್ಬ ಕಲಾವಿದನಾಗಿ ಒಂದು ಪಾತ್ರ ಮಾತ್ರ ಮಾಡೋಕ್ಕಾಗುತ್ತೆ. ಬಟ್ ಒಬ್ಬ ನಿರ್ದೇಶಕನಾಗಿ ಎಲ್ಲ ಪಾತ್ರಗಳನ್ನ ನಾನು ಅನುಭವಿಸ್ಬೋದು. ಎಲ್ಲಾ ಪಾತ್ರ, ನಾನು ತುಳಸಿನೂ ಆಗ್ತಿದ್ದೆ, ಮಾಧವನೂ ಆಗ್ತಿದ್ದೆ, ಶಾರ್ವರಿನೂ ಆಗ್ತಿದ್ದೆ, ದತ್ತಾನೂ ಆಗ್ತಿದ್ದೆ, ಕೊನೆಗೆ ಈ ಚಿಂಟು ಪುಲ್ಟುಗಳು ಆಗ್ತಿದ್ದೆ. ಚಿಂಟು ಪುಲ್ಟುಗಳು ಮಕ್ಕಳ ಕ್ಯಾರೆಕ್ಟರ್ಗಳಿದೆ, ಅದು ನಾನು ಆಗ್ತಿದ್ದೆ. ಆಮೇಲೆ ಇನ್ನೊಂದು ದೊಡ್ಡ ಪಟ್ಟ ಇವ್ರಿಗೆ ಮಕ್ಕಳ ಕಳ್ಳ ಅಂತ. ಇವ್ರು ಹೆಂಗ್ ಗೊತ್ತಾ, ಶೂಟಿಂಗ್ ಅಲ್ಲಿ ಯಾರಾದ್ರೂ ಮಕ್ಕಳು ಬಂದಿದ್ರೆ ಅವಾಗ ಮಾತ್ರ ಇವ್ರಿಗೆ ಶೂಟಿಂಗ್ ಮರ್ತೋಗೋದು, ಅವಾಗ ಅರ್ಜೆನ್ಸಿ ಅದೆಲ್ಲ ಮರ್ತೋಗೋದು. ಆ ಮಕ್ಳಿಂದ ಹೊಟ್ಟೋಗೋರು, ಆ ಮಕ್ಳನ್ನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ. ಅವಾಗ ನಾವೆಲ್ಲರೂ ಕಾಯ್ತಾ ಇರ್ಬೇಕು ಇವ್ರು ಬರೋವರೆಗೂ. ಅದಕ್ಕೆ ಇವ್ರಿಗೆ ಇನ್ನೊಂದು ಹೆಸರು ಇಟ್ಟಿದ್ದೆ ನಾನು, ಮಕ್ಕಳ ಕಳ್ಳ ಅಂತ. ಸೊ ಈಗ್ಲೂ ಹುಷಾರಾಗಿರಿ, ನಿಮ್ಮನೆ ಮಕ್ಕಳುಗಳನ್ನೆಲ್ಲ ಜೋಪಾನವಾಗಿ ಇಟ್ಕೊಳ್ಳಿ, ಇವ್ರು ಬಂದ್ರೆ ಕದಿಯೋ ಚಾನ್ಸಸ್ ಇದೆ. ಮಕ್ಕಳು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಆ ಇನ್ನೋಸೆನ್ಸಿ. ತಾಯಿ ದೇವರು ಅಂತಾರೆ, ನನಗೆ ಆ ಮಕ್ಕಳಲ್ಲಿ ದೇವರು ಕಾಣಿಸ್ತಾರೆ. ನನ್ನ ನೆಚ್ಚಿನ ದೇವರು ಕೃಷ್ಣ, ನಿಮ್ಗೆ ಗೊತ್ತು. ಸೊ ನನಗೆ ಕೃಷ್ಣನೇ ಸರ್ವಸ್ವ. ಆ ಚಿಕ್ಕ ಪುಟ್ಟ ಮಕ್ಕಳನ್ನ ನೋಡಿದಾಗ ನನಗೆ ಬಾಲಕೃಷ್ಣ ನೋಡುವಾಗ ಕೃಷ್ಣ ನೋಡಿದ್ರು ಹಂಗೆ ಅನ್ಸುತ್ತಾ? ಅಲ್ಲಲ್ಲ, ಅದು ದೊಡ್ಡ ಕೃಷ್ಣ, ದಡುತಿ ಕೃಷ್ಣ. ಕೃಷ್ಣ ವಿಡಿಯೋ ನೋಡಿದ್ರೆ ನನಗೆ ಫೋನ್ ಬರುತ್ತೆ, ಬಾಸ್ ಅಂತ. ಸೊ ಹಾಗಾಗಿ ಮಕ್ಕಳನ್ನ ಎತ್ಕೋತೀನಿ. ನನಗೆ ಏನೇ ಸ್ಟ್ರೆಸ್ ಇರಲಿ, ಏನೇ ಕೋಪ, ಟೆನ್ಷನ್ ಇರಲಿ, ಮಕ್ಕಳನ್ನ ನೋಡಿದ ತಕ್ಷಣ ಏನೋ ಅವ್ರೇ ಒಪ್ಕೊಂಡ್ಬಿಟ್ರು ಕೋಪ ಅಂತ. ಅಂದ್ರೆ ಕೋಪ ಅಂದ್ರೆ ಆ ತರ ಕೋಪ ಅಲ್ಲ,
ನಾನು ಹಂಗೆಲ್ಲ ಕೋಪ ಮಾಡ್ಕೊಳ್ಳೋದಲ್ಲ. ಕೆಲಸ ಸಾಗದೇ ಇದ್ದಾಗ, ಯಾಕಂದ್ರೆ ನನಗೆ ಪ್ರೆಷರ್ ಇರುತ್ತೆ, ಇವಾಗ ನಿಮಗೆ ಗೊತ್ತು ನನಗೆ ಪ್ರೆಷರ್ ಇರುತ್ತೆ, ಇಷ್ಟು ಸೀನ್ಗಳನ್ನ ಮಾಡಬೇಕು, ಯಾಕಂದ್ರೆ ನಿತ್ಯ ಟೆಲಿಕಾಸ್ಟ್ಗೆ ಹೋಗ್ಬೇಕಲ್ಲ. ಪ್ರಾರಂಭದಲ್ಲಿ ಆದ್ರೆ 22 ಎಪಿಸೋಡ್ ಇತ್ತು ಮೇಡಮ್, ನಾನು ಸತ್ಯ ಹೇಳ್ತಾ ಇರೋದು, ಯಾಕೆ ಸುಳ್ಳು ಹೋಗ್ತಿಲ್ಲ. ಪ್ರಾರಂಭದಲ್ಲಿ 22 ಎಪಿಸೋಡ್ ಇತ್ತು, ಆಮೇಲೆ ತಿಂಗಳು ಪೂರ್ತಿ ಟೆಲಿಕಾಸ್ಟ್. ಸೊ ಹಾಗಾಗಿ ನಾವು ಶೂಟಿಂಗ್ ಮಾಡಬೇಕು, ಅದೇ ಎಲ್ಲ ಕಲಾವಿದರ ಡೇಟ್ ಅನ್ನು ಹೊಂದಿಸ್ಕೋಬೇಕು. ನಮ್ಮಲ್ಲಿ 2-3 ಜನ ಕಲಾವಿದರು ತೆಲುಗಲ್ಲೂ ಮಾಡ್ತಾ ಇದ್ರು. ಸೊ ಫಸ್ಟ್ ವೀಕು, ಥರ್ಡ್ ವೀಕು, ಸೆಕೆಂಡ್ ವೀಕು, ಫೋರ್ತ್ ವೀಕ್ ಹೀಗೆ ಕೆಟಗರಿ ಇತ್ತು. ಸೊ ಇಷ್ಟರಲ್ಲಿ ನಾನು ಮುಗಿಸ್ಲೇಬೇಕಿತ್ತು. ಹಾಗಾಗಿ ಆ ಕೆಲಸ ಮುಗಿಯದೇ ಇದ್ದಾಗ ಕೋಪ ಬರ್ತಾ ಇತ್ತು. ಅಂದ್ರೆ ಆ ಪ್ರೆಷರ್ಗೆ ಅದು ಕೋಪ ಅಂತಲ್ಲ, ಹಾಗಂತ ಕಿರ್ಚಾಟ, ಕೂಗಾಟ, ತಲೆ ಎಲ್ಲ ಕೆರ್ಕೊಂಡು ಆತರದಲ್ಲ, ಆತರ ಯಾವತ್ತಾದ್ರು ಮಾಡಿದ್ರು, ಅಥವಾ ಕೆಟ್ಟ ಶಬ್ದಗಳನ್ನ ಬಳಸೋದಾಗ್ಲಿ, ಕೂಗಾಡೋದಾಗ್ಲಿ, ರೇಗಾಡೋದಾಗ್ಲಿ. ತೀರಾ ಒಬ್ರು ತಿಳಿದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಎಲ್ಲರ ಮುಂದೆ ನಾನು ಯಾವತ್ತೂ ಯಾರಿಗೂ ಏನು ಅನ್ನಲ್ಲ, ಸೈಡಿಗೆ ಕರ್ಕೊಂಡು ಹೋಗಿ, ಅವತ್ತು ಅವ್ರು ಸಪರೇಟ್ ಆಗಿದ್ದಾಗ ಹೋಗಿ, ನೋಡಿ ನೀವು ಈಗ ಮಾಡಿದ್ರಿ, ಈಗ ಮಾಡಬೇಡಿ, ಅದು ನಿಮಗೆ ತೊಂದರೆ ಆಗುತ್ತೆ ಮುಂದಕ್ಕೆ ಅಂತ ಕಿವಿ ಮಾತು ಹೇಳ್ತಿದ್ದೆ ಹೊರತು ನಾನು ಯಾವತ್ತೂ ಸೆಟ್ಟಲ್ಲಿ ಯಾರಿಗೂ ಕೂಗಾಡೋದು, ಕಿರ್ಚಾಡೋದು. ಒಂದೊಂದು ಸರಿ ಅಂದ್ರೆ ತುಂಬಾ ದೊಡ್ಡತನ ಮಾಡಿದಾಗ, ಪೆದ್ದುತನ ಮಾಡಿದಾಗ ರೈಸ್ ಆಗಿದ್ದಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಅವ್ರು ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತಾರೆ, ಅಥವಾ ಮಾಡಿದ ತಪ್ಪನ್ನೇ ಪದೇ ಮಾಡ್ತಾ ಇದ್ದಾಗ ಕೆಲವೊಂದ್ಸರಿ ನಾನು ರೈಸ್ ಆಗಿದ್ದೀನಿ. ಬಟ್ ಆಮೇಲೆ ರೈಸ್ ಆಗ್ತೀನಿ, ಆಮೇಲೆ ನನಗೆ ಬೇಜಾರಾಗೋದು, ಸ್ವಲ್ಪ ಹೊತ್ತಲ್ಲಿ ನಾನೇ ಅವ್ರು ಹಿಗ್ಲಿಕ್ಕೆ ಈ ಥರ ದರ್ತನ ಮಾಡಬಾರ್ದು ಅಂತ ನಾನೇ ಹೇಳ್ತಾ ಇದ್ದೀನಿ. ಏನ್ ಗೊತ್ತಾ, ಆಕ್ಚುಲಿ ನನಗೆ ತುಂಬಾ ಕಂಪ್ಲೇಂಟ್ ಇದೆ. ನಾನು ನಾರ್ಮಲ್ ಆಗಿ ತಿಂಡಿ ತಿನ್ನಲ್ಲ, ಅಥವಾ ತಿಂದ್ರೂ ತುಂಬಾ ಲೇಟಾಗಿ ತಿಂತಾ ಇದ್ದೆ. 1:30-2 ಗಂಟೆಗೆ ಆದ್ರೂ ಲಂಚ್ ಬ್ರೇಕ್ ಬಿಡ್ತಾ ಇರ್ಲಿಲ್ಲ. ನಾನು ಬಿದ್ದೋಗ್ತೀನಿ, ನಂಗೆ ಕಣ್ಣೆಲ್ಲ ಕತ್ಲೆ ಬರ್ತಾ ಇದೆ, ತಲೆ ಸುತ್ತಾ ಇದೆ ಅಂತಂದ್ರೂ ಹೌದಾ ಬಿದ್ದೋಗಿ ಆಮೇಲೆ ನೋಡೋಣ ಅಂತನ್ನೋರು. ಟೆಲಿವಿಷನ್ ಇಂಡಸ್ಟ್ರಿ ಏನಿದೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಒಂದ್ ಸ್ವಲ್ಪ ಹೇಳಿ ನಮ್ಮ ಆಡಿಯನ್ಸ್ಗೆ.